ನಾನು ದೇವತೆ, ಮನುಷ್ಯ ಅಲ್ಲ. ಯಾವ ದೇವತೆ ನೀವು? ಚಾಮುಂಡಿ. ಚಾಮುಂಡಿ. ಏನು ಹೇಳಿ, ಈಗ ಏನು ಹೇಳಿ? ಅಲ್ಲ, ಬೆಟ್ಟು ಕೊಟ್ಟಾಯ್ತಾ ಫೋನು? ಮತ್ತು ಅವಾಗಲೇ ನೀವು ಹಾಸನ ಅಂದಿದ್ದಕ್ಕೆ ಹ್ಞೂ ಅಂತ ಯಾಕಂದ್ರಿ ನೀವು? ಇನ್ನೊಂದು ಹೆಸರು ಚಾಮುಂಡಿ. ವಾ, ಇವ್ರಿಗೆಲ್ಲ ಒಳ್ಳೆ ಬುದ್ಧಿ ಕೊಡೋದು ಯಾವಾಗವ ನೀನು? ಹಾಂ, ರೇಷ್ಮಾ ಆಂಟಿ ಹತ್ರ ಹೋಗಿ ಹೇಳ್ತಾಳೆ. ನಮ್ಮ ಕೇಳಿದ್ರೆ ನಾವೇನು ಮಾಡೋದು? ಹಲೋ. ಹಲೋ, ಯಾರು? ಇದು ಆಶಾ ಅವರಲ್ವಾ? ಹೌದು. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ, ತಾವು? ಓಹೋ, ಯಾರು ಹೇಳಪ್ಪ? ನಾನು ಯಾರು, ಏನು, ಎತ್ತ, ನನಗೇನೆ ಎಲ್ಲ ಮರ್ತೋಗಂಗೈತೈತೆ. ನನಗೆ ಹುಚ್ಚು ತಿಕ್ಲು ಎಲ್ಲ ಹಿಡ್ದಂಗೆ ಐತೈತೆ ಒಂದೇ ಸತಿ. ನನಗೇನು ಎತ್ತ ಅಂತ ನಂಗೆ ಗೊತ್ತೈತೆ ಇಲ್ಲ. ಒಟ್ಟಿನಲ್ಲಿ ಇಲ್ಲಿ ಟಿ ವಿ ಹಾಕಿದ್ರೆ ಲೀಲಾ 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 ಅನ್ಕೊಂಡು ಲೀಲನ್ ಕತೆ. ಓ ಲೀಲಾ ಬಂದ್ಬೂಡೆ, ಲೈಲಾ ಬಂದ್ಬುಡೆ, ಓ ಚಿನ್ನಿ ಬಂದ್ಬೂಡೆ. ಏನು ಬೇಡ, ಮೊಬೈಲ್ ನೋಡೋಣ ಅಂತ ಮೊಬೈಲ್ ತೆಗೆದ್ರೆ ಇಲ್ಲಿ ಕಿಪ್ಪಿ ಕೀರ್ತಿ ಕತೆ. ಇವನು ಪ್ರೀತಿ ಮಾಡ್ತೀನಿ ಅಂತೇಳಿ ಮೋಸ ಮಾಡಿದಾನೆ. ಎಲ್ಲಾ ಕಡೆ ಹೇಳ್ಕೊಂತಿರ್ಗವ್ನು ನಾನು ಪ್ರೀತಿ ಮಾಡ್ತಾ ಇಲ್ಲ, ದುಡ್ಡುಗೋಸ್ಕರ ಅವನ ಜೊತೆ ಇದ್ದಾನೆ. ಏನ್ ಅದೆಲ್ಲ ಬಿಡಿ, ಯಾರು ಹೇಳಿ ಫಸ್ಟ್? ಅದೆಲ್ಲ ಹೆಂಗ್ ಬಿಡ್ಲಿ? ನೀವು ಅದನ್ನ ಹೇಳಿ ಹೆಂಗ್ ಬಿಡೋದು ಅಂತ ನಂಗೆ ಫಸ್ಟ್ ಹೇಳಿ. ಈ ಕಡೆ ಹೊರಗಡೆ ಹೋದ್ರೆ ಹೆಂಗ್ ಬಿಡಲ್ಲ ಅಂದ್ರೆ ಇಟ್ಕೊ ಹೋಗಿ. ಯಾರನ್ನ? ಯಾರು ಹೇಳಿ? ಏನ್ ರೋಗ ಅಳ್ತಾ ಇದೆಯಲ್ಲ, ಏನ್ ಸಮಾಚಾರ? ಅದೇ ಹೇಳ್ತಾ ಇಲ್ವಾ, ಇಲ್ಲಿ ಲೀಲಾ ಬಂದ್ಬಿಡೆ ಲೀಲಾ ಬಂದ್ಬಿಡೆ ಅಂತ ಇಲ್ಲಿ ಟಿವಿ ಹಾಕಿದ್ರೆ, ಇಲ್ಲಿ ಇನ್ಸ್ಟಾಗ್ರಾಮ್ ತಕೊಂಡ್ರೆ ಇಲ್ಲಿ ಈ ಹುಡ್ಗಿದ್ ಕಾಟ. ನನಗೆ ಎಲ್ಲೋ ಏನು ಮಾಡೋದು ಅಂತಾನೆ ಗೊತ್ತಾಯ್ತಿಲ್ಲ ನನಗೆ. ಏನು ಮಾಡ್ಕೊಡ, ಫೋನ್ ಕಟ್ ಮಾಡ್ಕೊಂಡು ಟಿವಿ ಆಫ್ ಮಾಡಿ. ಸರಿ ಹೋಗಿ. ಮೊಬೈಲು? ಏನ್ ಮೊಬೈಲು? ತಗೊಂಡೋಗಿ ಟ್ರೈನ್ ಕೆಳಗಡೆ ಇಡು. ಇಟ್ಬಿಟ್ರೆ ಎಲ್ಲ ಸರಿ ಹೋಯ್ತದಾ? ಅದು ಕಿಪಿ ಕಿರ್ತಿನೇ ಕೇಳೋಗಪ್ಪ. ಅವ್ರ ಅಮ್ಮನ್ನೇ ಕೇಳ್ತೀನಿ, ನಂಗೆ ಬೇಜಾರಿಲ್ಲ. ಬಟ್ ನಮ್ಮನ್ನೆಲ್ಲ ಯಾಕೆ ಹಿಂಗೆ ಸಾಯಿಸ್ಬೇಕು ಅಂತ ಇವರೆಲ್ಲ ಸೇರ್ಕೊಂಡು. ಅವಳೇ ಕೇಳ್ ಮಾರಯ್ಯ, ನನ್ನೇನ್ ಕೇಳ್ತೀಯಾ? ಏನಂತ ಕೇಳಲಿ? ಈಗ ನಿಮ್ಗೇನು ಆಯ್ತಾ ಇಲ್ವಾ? ನೀವು ಮನ್ಸರಲ್ವಾ? ನನ್ಗೇನು ಆಗ್ತಿಲ್ಲ. ಇಲ್ಲ, ನಾನು ದೇವತೆ, ಮನುಷ್ಯ ಅಲ್ಲ. ಯಾವ ದೇವತೆ ನೀವು? ಚಾಮುಂಡಿ. ಚಾಮುಂಡಿ. ಏನು ಹೇಳಿ, ಈಗ ಏನು ಹೇಳಿ? ಅಲ್ಲ, ಬೆಟ್ಟು ಕೊಟ್ಟಾಯ್ತಾ ಫೋನು? ಮತ್ತು ಅವಾಗಲೇ ನೀವು ಹಾಸನ ಅಂದಿದ್ದಕ್ಕೆ ಹ್ಞೂ ಅಂತ ಯಾಕಂದ್ರಿ ನೀವು? ಇನ್ನೊಂದು ಹೆಸರು ಚಾಮುಂಡಿ. ವಾ, ಇವ್ರಿಗೆಲ್ಲ ಒಳ್ಳೆ ಬುದ್ಧಿ ಕೊಡೋದು ಯಾವಾಗವ ನೀನು? ಹಾಂ, ರೇಷ್ಮಾ ಆಂಟಿ ಹತ್ರ ಹೋಗಿ ಹೇಳ್ತಾಳೆ. ನಮ್ಮ ಕೇಳಿದ್ರೆ ನಾವೇನು ಮಾಡೋದು? ನೀನಾದರೂ ತಾಯಿ ನೋಡ್ಕೊಂಡದು ಹೆಂಗವ ಇದೆಯಾ ನೀನು? ಹಾಂ, ನಿಂಗೆ ಯಾರು ಬೇಕು ಇವಾಗ ಅಷ್ಟೇ ಹೇಳು. ಫೋನ್ ಟೈಮ್ ಇಲ್ಲ ಇವಾಗ. ಮುಕ್ತಿ ಕೊಡು, ನಿನ್ನ ಕೈ ಮುಗಿಸ್ತೀನಿ. ದಯವಿಟ್ಟಿದ್ರೆ ಮುಕ್ತಿ ಕೊಡು ನಮ್ಗಳಿಗೆ. ನಂತರ ಲಕ್ಷಾಂತರ ಜನ ಇದನ್ನ ಸಹಿಸ್ಕೊಳಕ್ಕಾಗದೆ, ಮನೆ ಹತ್ರ ಬಂದ್ರೆ ನೋಡಕ್ಕಾಗದೆ, ನಗಕ್ಕಾಗದೆ, ನುಂಗಕ್ಕಾಗದೆ, ಪಾಪ ತಡ್ಕೊಂಡವ್ರು ಒಳಗಡೆನೆ. ಮನೆ ಹತ್ರ ಬಂದ್ರೆ ಮುಕ್ತಿ ಕೊಡ್ತೀನಿ. ಮನೆ ಹತ್ರನ? ಚಾಮುಂಡೇಶ್ವರಿಗೆ ಮನೆ ಇರಬಾರ್ದಾ? ಅಲ್ಲವ್ವ, ನಿಮ್ ದೇವಸ್ಥಾನನೇ ಕಟ್ಟಿದೀವಿ, ಮನೇಲಿ ಯಾಕೆ ಹೋಗಿದ್ದೀನಿ ನೀನು? ಈಗ ಏನ್ ಹೇಳಿ? ಯಾರು ಬೇಕು? ಏನ್ ಹೇಳಿ? ನಾನು ಹೇಳ್ತಾ ಇಲ್ವಾ, ಇಲ್ಲಿ ಟಿವಿ ಹಾಕಿದ್ರೆ ಲೀಲಾ ಲೈಲ್ ಹತ್ರ ನಿನ್ನೂ ಕಳಿಸ್ಬೇಕಾ? ಆ? ಸಂತೂನ್ ಕ್ಯಾನ್ಸಲ್ ಮಾಡಿ ನಿನ್ನ ಫಿಕ್ಸ್ ಮಾಡ್ತೀನಿ ಬಿಡಿ, ಹೋಗ್ಲಿ. ಮತ್ತೆ ಅವ್ರದ್ದು ನನ್ನ ಹತ್ರ ಡಿಸ್ಕಸ್ ಮಾಡಿ ನಾವೇನ್ ಮಾಡಕ್ಕಾಗುತ್ತೆ? ನಿಮ್ಗೇನು ಅನಿಸ್ತಾ ಇಲ್ವಾ? ಬೆಳಿಲಿ ಬಿಡು, ಎಲ್ಲ ಅವ್ರ ಟ್ಯಾಲೆಂಟ್. ನೀನು ಹೋಗಿ ಬೆಳಿ, ಹುಚ್ಚಾಡ್ದಂಗ ಆಡ್, ನಿನ್ನೂ ಫೇಮಸ್ ಮಾಡ್ತಾರೆ. ಚೆನ್ನಾಗಿ ಓದ್ಕೊಂಡು ನ್ಯಾಯವಾಗಿದ್ದವ್ರು ಯಾರು ಫೇಮಸ್ ಮಾಡಲ್ಲ. ಹಂಗಿದ್ದು ಹುಚ್ಚರು ಆಡ್ದಂಗ ಆಡ್ದವ್ರನ್ನೇ ಫೇಮಸ್ ಮಾಡೋದು ಇವಾಗ. ಅವರೇ ಸೆಲೆಬ್ರಿಟಿಗಳು ಇವಾಗ. ನೀನು ಹೋಗಿ ಆಡು, ರೋಡಲ್ಲಿ ಬಂದು ಹುಚ್ಚು ಬಂದವನಂಗೆ ಆಡು, ಅಲ್ಲಿ ಕರ್ಕೊಂಡು ಹೋಗಿ ನಿನ್ನೂ ಸೆಲೆಬ್ರಿಟಿ ಮಾಡ್ತಾರೆ. ನಮ್ಗೆಲ್ಲ ಯಾಕೆ ಹುಚ್ಚು ಬರೆಸ್ತೀಯಾ? ಅಮ್ಮಂಗೆ ಏನಾಯ್ತು? ಚೆನ್ನಾಗಿರ್ಲಿಲ್ಲ ಇಷ್ಟೊತ್ತು? ಜಾಸ್ತಿ ಮಾತಾಡೋ, ಫೋನ್ ಇಡು ಸುಮ್ಮನೆ. ಬೈದ್ಬಿಡ್ತೀನಿ ಆಮೇಲೆ. ಜಾಸ್ತಿ ಮಾತಾಡಿದ್ರೆ ಆಮೇಲೆ ಸಂಸ್ಕೃತ ಬರುತ್ತೆ ಈಚೆಗೆ. ನನಗೂ ನವರಾತ್ರಿಲಿ ಹಿಂಗೆಲ್ಲ ಆಡಿದ್ರೆ ಒಳ್ಳೆ ಇದ್ರ ಥರ ನನಗೂ ಬರ್ತದೆ ಅಡಿಯಿಂದ. ಕೇಳ್ಕೊತಾ ಇದ್ದೀನಿ ಅಂದ್ಬಿಟ್ಟು ಎಷ್ಟು ಅಂತ ಸಹಿಸ್ಕೊಳ್ಳವ ನಾವು. ಸಹಿಸ್ಕೊಬೇಡ, ಹೋಗಿ ನೀರಿಲ್ ಬಬಿಗೆ ಬಿದ್ದು ಸಾಯಿ ಹೋಗು. ಸುಮ್ಮನೆ ತಲೆ ತಿಂದಿಡ ನಮಗೆ. ನೋಡ್ತಾ ಇದ್ದೀನಿ ಅವಾಗಿನ ನವರಂಗಿ ಆಟ ಆಡ್ತಿದ್ಯಾ. ಇಡು ಫೋನ್ನ, ಜಾಸ್ತಿ ಮಾತಾಡ್ಬೇಡ. ನವರಾತ್ರಿಲಿ ಹಿಂಗೆಲ್ಲ ಮಾತಾಡ್ರೆ ನವರಂಗಿ ಗಿವರಂಗಿ ಅನ್ಕೊಂಡು ಅದೇ ಆಮೇಲೆ ಏನ್ ಅದೇ ಮೇಲೆ ಅಂದ್ರೆ ಏನು ಬೀಳ್ತದ ಬಾಯಿಗೆ? ಸಿಗದಾಕ್ಬಿಡ್ತೀನಿ. ಸಿಕ್ಕಿದ್ರಿ ಇವಾಗ ಹುಳ ಬೀಳ್ತದಂತೆ. ಕಂಡಿದ್ದೀನಿ, ಸಿಗಿಯೋದು ಬಗೆಯೋದೆಲ್ಲ. ಏನ್ ಕಂಡಿದಿರೋದು? ಸ್ವಲ್ಪ ತೆಪ್ಪಗೆ ಸರಿಯಾಗಿ ಮಾತಾಡ್ಬೇಕು. ನೀನ್ ನೆಟ್ಟಗ್ ಮಾತಾಡ್, ಜಾಸ್ತಿ ಮಾತಾಡ್ಬೇಡ. ಯಾರು ಫಸ್ಟ್ ಹೇಳಿ ನೀನು, ಇಲ್ಲ ಫೋನ್ ಕಟ್ ಮಾಡೋ. ತೆಪ್ಪಗ್ ಮಾತಾಡ್ಬಿಡ್ತಾರ ಹಂಗೆ. ಯಾರು ಬೇಗ ಬೊಗ್ಳ್ಬಿಟ್ಟು ಮಾತಾಡಿ, ಇಲ್ಲ ಫೋನ್ ಕಟ್ ಮಾಡು. ನಾನ್ ಮಂಜು. ಕೆಲ್ಸಗಳಿದೆ. ಯಾವ ಮಂಜು? ಇಲ್ಲಿನ ಗಂಡನಾ? ಯಾವಳಿ ಅಮ್ಮ ಇವಳು? ಯಾರ್ಯಾರಿಗೋ ನನ್ಗೆ ಸಂಬಂಧ ಯಾವನು ನೀನು? ಬಂದ್ರೆ ದವಡೆ ಅಲ್ಲೆಲ್ಲ ಉದುರ್ಸ್ ಕೈ ಕೊಟ್ಬಿಡ್ತೀನಿ, ಗೊತ್ತಾಯ್ತಾ? ಅಮ್ಮಣಿ ಬಾಂಗ್ ಅನ್ಕೊಂಡು ಅದೇ ನಾನು ಮಾತಾಡೋ ತನಕ. ಓಹೋ,
ಗೌರಾಜ ಕರೆಕ್ಟಾಗಿ ಮಾತಾಡು. ಏನು ಕರೆಕ್ಟಾಗಿ ಹೆಂಗೆ? ನಾನ್ ಸೈಲೆಂಟ್ ಆಗಿದ್ದೀನಿ ಅಂತ ಮಾತಾಡ್ತಾ ಇದೀಯಾ, ಬಾಯಿ ತೆಗೆದ್ರಿ ಇವಾಗ ಇನ್ನೂ ಜಾಸ್ತಿ ಕೇಳಿಸ್ಕೊಬಿಡ್ತೀಯ. ಏಯ್ ಸೂರ್ಪನ್ನ ಕೇಳ್ದಂಗೆ ಆಡ್ತಿದ್ದೆ, ಅವಾಗಿನ ಸೈಲೆಂಟ್ ಆಗಿದೆಯಾ ನಿನ್ನ ಬಾಯಿಗೆ? ಅದೇ ಅಲ್ಲಿ ಇಡಲೇ ಬೈಮಿಸ್ಕೊಂಡು ಹಂಗೆ ಅವತಾರ ಆಡ್ತಾನ ಅವಾಗಿಂದ. ಯಾರಂತ ಬೊಗಳ್ತಾ ಇಲ್ಲ, ಹೆಸರಿಲ್ಲ ಕುಲ ಇಲ್ಲ ಗೋತ್ರ ಇಲ್ಲ, ಅನಾಮಕ್ಕೆ ಅಂತಾರ ಫೋನ್ ಮಾಡ್ಬಿಟ್ಟು ಏನ್ ಅವಾಗಿಂದ ಬಾಯಿ ಸಿಕ್ಕಿದೆಲ್ಲ ಬಾಯಿ ಹರ್ಕೋತಾ ಇದೀಯ ಹಂಗೆ. ಏಯ್ ಹೇಳಿಲ್ವ ಮಂಜ ಅಂತ ಅಂದ್ರೆ ಲೀಲನ್ ಗಂಡನ ಅಂತೀಯ ನೀನು? ಲೀಲನ್ ಗಂಡ ಅಂದ್ರೆ ಇನ್ ಬೇರೆ ಇನ್ನನ್ ಬೇಕಾ? ಕರೆಕ್ಟಾಗಿ ಯಾರು ಹೇಳು. ನನ್ಗೂ ಅಮ್ಮಂಗೆ ಯಾಕೆ ಸಂಬಂಧ ಕಟ್ತೀಯಾ? ಈಗ ಟಿವಿಲ್ ಬರ್ತಾರ ಮಂಜ ಅವನೊಬ್ನೇನೆ. ಈಗ ಜಾಸ್ತಿ ಮಾತಾಡಿದ್ರೆ ಎಳ್ಕೊಂಡ್ ನಿನ್ಗೆ ಕಟ್ಬಿಡ್ತೀನಿ. ಗೊತ್ತಾಯ್ತು? ಅವಳೇನ್ ಚೆನ್ನಾಗಿಲ್ವಾ? ಏನಾಗೈತೆ? ರೋಗ ಏನ್ ಬಂದೈತಿ ನಿಂಗೆ? ಅವನೇನಾಗವನೆ? ನೆಟ್ಟಿಗಿದ್ರೆ ಯಾಕೆ ಓಡ್ಬರ ಅವಳು? ಕಂಡವ್ರ ಸಂಸಾರಕ್ಕೆ ಗಂಟೆ ಹಾಕದ್ ಬಿಟ್ಬಿಡಿ ಇನ್ನೊಬ್ರನ್ನ. ಏನ್ ಹೇಳಪ್ಪ, ಏನ್ ಸಮಾಚಾರ ನಿಂದು? ಏನ್ ಆಯ್ತೈತೆ ಇವೆಲ್ಲ ಟಿವಿ ಎಫೆಕ್ಟ್ ರೀಲ್ಸ್ ಎಫೆಕ್ಟ್ ಅಂತ ನನ್ಗೆ ಗೊತ್ತಾಯ್ತಲ್ಲ. ಒಟ್ನಲ್ಲಿ ಯಾವ್ದು ಎಫೆಕ್ಟ್ ಕೇಳೋಕ್ ನಾವು ರೀಲ್ಸ್ ಮಾಡಲ್ಲ ಯಾವತ್ತೂ. ಮತ್ತೆ ಟಿವಿ ನೋಡ್ಬಿಟ್ಟು ಹಿಂಗ್ ಆಡ್ತಿರೋದ ನನ್ ಮೇಲೆ? ಏನಕ್ಕೆ ಹಿಂಗ್ ಆಡ್ತಿರೋದು ಅಂದ್ರೆ ನವರಾತ್ರಿ ಟೈಮ್ ಅಲ್ವಾ, ಅದಕ್ಕೆ ಹಿಂಗ್ ಆಡ್ತಾ ಇದೀನಿ. ಸರಿ ಹಂಗಾರೆ ನವರಾತ್ರಿ ಕಳೆದ್ಮೇಲೆ ಮಾಡ್ತೀನಪ್ಪ. ಸರಿಯಾಗಿ ಮಾತಾಡಿ. ಎಲ್ಲಿ ಸಿಕ್ತು ನಂಬರು? ಯಾಕೋ ಇನ್ನೊಂಥರ ಹೋಯ್ತೈತೆ ಮಾತು. ಯಾಕೆ? ಯಾರು ಮಂಜ ಗಿಂಜ ಫ್ರೆಂಡ್ ಇಲ್ಲ, ಇದ್ದ ಒಬ್ಬ ನಿಗುರ್ಕೊಂಡ. ಅವನೇ ಪುಣ್ಯಾತ್ಮ, ಒಳ್ಳೆಯವನು ಅವನು. ದೇವ್ರು ಕರ್ಕೊಂಬಿಟ್ಟ ಬೇಗ. ಇದನ್ನೆಲ್ಲ ನೋಡ್ಬೇಕಾಗಿತ್ತಲ್ಲ. ಪುಣ್ಯಾತ್ಮ ಅವನು, ಯಾರೋ ಅದೃಷ್ಟವಂತ ಅವನು. ತಾವ್ ಯಾರಂತ ಹೇಳಿದ್ರೆ ಒಳ್ಳೇದು. ಆಕ್ಚುಲಿ ಮಟ್ಟಿಗೆ ಮಾತಾಡ್ತೀರ. ನನ್ನ ಹೆಸರು RJ ಸುನಿಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಸಾರಿ ಸಾರಿ ಇವ್ರೆ, ಥ್ಯಾಂಕ್ ಯು ಸೋ ಮಚ್ ಮಟ್ಟು ಮಾತಾಡೋದಕ್ಕೆ. ಸಾರಿ ಇವ್ರೆ, ಏನಾದ್ರು ಬೇಜಾರಾಗಿದ್ರೆ ಸಾರಿ. ಹ್ಯಾಪಿ ನವರಾತ್ರಿ. ಥ್ಯಾಂಕ್ ಯು, ಸೇಮ್ ಟು ಯು. ನಿಮಗೂ ಅಷ್ಟೇ. RJ Sunil Prank Calls.